ಕಾರ್ಯಕ್ರಮದ ದೇವಸ್ಥಾನದ ದಾನಿಗಳು ನನಗೆ ಸುಮಾರು 34ನೇ ವರ್ಷದ ಒಂದು ವಿಶ್ವಾಸ ಸುದರ್ಶ ಸರ್ ಮತ್ತು ಅವರ ಸುಪುತ್ರ ಲಂಡನ್ ಗುರುಗಳು ಅವರು ಅಕ್ಷರ ಮಾತ್ರ ಕಲಿಸಿದಂಥ ಒಂದು ಅಕ್ಷರ ಕಲಿಸಿದ್ರು ಕೂಡ ಅಂತ ಕಲಿಸಿದ್ರು ಕೂಡ ಗುರು ಅಂತ ಪೂಜೆ ಮಾಡಬೇಕು. ಅವರಿಗೆ ಕೈಯಲ್ಲಿ ನಮಸ್ಕಾರ ಅಲ್ಲ, ಸಾಷ್ಟಾಂಗ ನಮಸ್ಕಾರ ಮಾಡಿದ್ರೆ ಅದು ಸಾರ್ಥಕ. ಇದು ಕಾಲ ಬದಲಾಯಿಸ್ತದೆ. ಗುರು ಭಕ್ತಿ ಎಷ್ಟಿದ್ರೆ ಅದು ತಾಯಿ ಕಂಡಿದ್ದನ್ನ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಗುರುವೇ. ಸೃಷ್ಟಿಯಲ್ಲಿ ಅತಿ ದಾರಿದೀಪ ನಮಗೆ ಹೋಲಿಟ್ಕೊಂಡು ಕಣ್ಣಿದ್ದರೆ ಕರ್ಕೊಂಡು ಹೋಗೋದು ಯಾವ ರೀತಿ ಇರ್ತದೋ ಆ ಗುರುವಿಗೆ ಅಷ್ಟೊಂದು ಆ ಭಗವದ್ಗೀತೆಯಲ್ಲಿ ಅಷ್ಟೊಂದು ಸ್ಥಾನಕ್ಕೆ ಅಂತ ಒಂದು ಪವಿತ್ರವಾದ ಗುರು ನಮ್ಮ ಮುಂದೆ ಇರುವುದು ನಮ್ಮ ದೈವ. ಮತ್ತು ನಮ್ಮ ಜಿಲ್ಲಾ ಪರಿಷತ್ ವಿಭಾಗದ ರಾಜಣ್ಣವರು, ಗ್ಯಾರಂಟಿ ಸಾಹೇಬ್ ರಾಜಣ್ಣವರು, ಅದೇ ರೀತಿ ನಮ್ಮ ಮಂಜಣ್ಣವರು ವಿಜಯಪುರ, ಅವ್ರು ಯಾವುದೂ ರಾಜಕೀಯ ಜವಾಬ್ದಾರಿ ತೆಗೆದುಕೊಳ್ಳಲ್ಲ. ಆದರೆ ಸಮಾಜ ಸೇವೆಯಲ್ಲಿ ನಾನು ವಿಷಯದಲ್ಲಿ ಈ ತಾಲೂಕಿನಲ್ಲೆಲ್ಲ ಜಿಲ್ಲೆ ಪಕ್ಷ ಮತ್ತು ಕರ್ತವ್ಯ ಮತ್ತು ಏನು ಕೆಲಸ ಕೊಟ್ಟರೆ ಅದನ್ನು ಯಾರು ನೋಡೋದಕ್ಕೆ ಮಾಡೋದಕ್ಕೆ ಅಲ್ಲ, ತನ್ನ ಆತ್ಮಸಾಕ್ಷಿಯಾಗಿ ಕೆಲಸ ಮಾಡೋಂಥ ವ್ಯಕ್ತಿಯನ್ನು ಕಂಡೆ ಅದು ರಾಜಣ್ಣವರು ಭೈರವಣ್ಣ ನನ್ನನ್ನು ಆಯ್ಕೆ ಮಾಡಿ ಮಂತ್ರಿ ಮಾಡೋದಕ್ಕೆ ಕಾರಣಕರ್ತರಂತ ನಿಮ್ಮೆಲ್ಲರಿಗೂ ಕೂಡ ನಾನು ಬಳದಂಥ ಕೆಲಸ. ಇದು ಬೆಂಗಳೂರು ನಗರಕ್ಕೆ ಹತ್ತಿರ ಇದ್ದರೂ ಕೂಡ ಕೇವಲ 10 ದಿನದಲ್ಲಿ ನಾನು ಸ್ವಲ್ಪ ಮಟ್ಟಿಗೆ ಪಂಚಾಯತಿಗೆ ಬಿಟ್ಟಿದ್ದೆ, ಹಳ್ಳಿಗೆ ಬಿಟ್ಟಕ್ಕಾಗಲಿಲ್ಲ. ಆದರೆ ಇಷ್ಟು ಹತ್ತಿರ ಇರೋದು, ಇಷ್ಟು ದಾರಿಗಳು ಇಲ್ಲ, ಸರಿಯಾದಂಥ ದಾರಿ ಇಲ್ಲ, ಮಾಡಿರೋದನ್ನು ಜಲ್ಲಿ ಇಲ್ಲ, ಜಲ್ಲಿ ಹಾಕಿ ಕಾರ್ ಹಾಕಿಲ್ಲ, ಎಲ್ಲರೂ ನಾನು ಬಹಳ ಹತ್ತಿರ 10-12 ಕಿಲೋಮೀಟರ್ ದೂರದಲ್ಲಿ ಒಬ್ಬ ರೈತ ಕುಟುಂಬದಲ್ಲಿ ಒಬ್ಬ ಸ್ವಾತಂತ್ರ್ಯ ಹೋರಾಟದ ಮಗನಾಗಿ ಆರಂಭ 10 ವರ್ಷಕ್ಕೆ ಮಾಡೋದು ಬಂದಿದ್ದು ದೇಶದ ಬಹಳ ಮುಖ್ಯವಾದಂಥ ಆರಂಭ. ನಾನು ಒಬ್ಬ ರೈತನಾಗಿರುವಂಥ ರೈತನ ಕಷ್ಟಗಳು ನನಗೆ ಅರಿವಿದೆ. ಬಹಳ ಮುಖ್ಯವಾದಂಥ 2-3 ವಿಷಯಗಳನ್ನು ತಿಳಿಸ್ತೀನಿ. ಅದಕ್ಕೆಲ್ಲಕ್ಕಿಂತ ಮೊದಲು ಉಲ್ಲಾಸವ್ರ ಬಗ್ಗೆ ನಾನು ಮಾತಾಡಲೇಬೇಕು. ನಾನು ನೋಡಿದಂಥ ಎಲ್ಲ ಧರ್ಮಗಳ ಬಗ್ಗೆ ಪ್ರೀತಿ ವಾತ್ಸಲ್ಯ ಸಮವಾಗಿರೋ ಬುದ್ಧ ಬಸವಣ್ಣವರು ಹೇಳಿದರೆ ಸಮಾಜದಲ್ಲಿ ಸಮಾನತೆಯನ್ನು ಕಾಣಬೇಕು. ಆ ಸಮಾನತೆ ಬಂದಾಗ ಗಾಂಧಿ ಆತ್ಮಕ್ಕೆ ಶಾಂತಿ ಮಾನವನಲ್ಲಿ ಭೇದ ಭಾವ, ಧರ್ಮ ಯಾವುದೇ ಇರಲಿ, ಮತ ಯಾವುದೇ ಇರಲಿ, ಆದರೆ ಮಾನವರೆಲ್ಲ ಒಂದೇ ಅನ್ನೋದಕ್ಕೆ ಸಾಕ್ಷಿ ನೀಡುವಂಥ ಕೆಲಸ ಮಾಡಿದ್ದೀವಿ. ಸಮಾಜ ಅತ್ಯಂತ ಹಿರಿಯ ಗುರು ಅಧ್ಯಕ್ಷರಾಗಿ ಅವರು ಅವಾರ್ಡನ್ನು ಜಗತ್ತಿನಲ್ಲಿ ಅತಿ ಶ್ರೇಷ್ಠವಾದ ಒಂದು ಸ್ಥಾನಮಾನ ಮಾನವವಾದ ಇವರ ಸಮಾಜ ಸೇವೆಗೆ ಒಂದು ಅವಾರ್ಡನ್ನು ಕೊಡ್ತಾರೆ. ಅದು ಕೀರ್ತಿ ಕರ್ನಾಟಕಕ್ಕೆಲ್ಲ ಭಾರತ ದೇಶಕ್ಕೆ ಕೀರ್ತಿ. ಉಲ್ಲಾಸವರು ತಂದಿರೋ ಕೀರ್ತಿ ಭಾರತ ದೇಶದಲ್ಲಿ ಇಂಥ ಮಹಾನ್ ಚೇತನಗಳಿವೆ ಅಂತೇಳಿ ಟ್ರಂಪ್ ಅವರು ಇಡೀ ಜಗತ್ತಿನ ಬಲಿಷ್ಠವಾದಂಥ ರಾಷ್ಟ್ರ ಅಮೇರಿಕಾದವರು ಮನೆಗೆ ತಿಂಡಿಗೆ ಕರೆದು ಬಾರಿ ಅವರಿಗೊಂದು
ಒಂದು ಪ್ರಶಸ್ತಿಯನ್ನು ಕೊಡ್ತಾರೆ. ಅದು ವಿಶ್ವದ ಗಿನ್ನಿಸ್ನಲ್ಲಿ ದಾಖಲೆಯಾಗಿದೆ. ವಿಶ್ವದ ಗಿನ್ನಿಸ್ನಲ್ಲಿ ದಾಖಲೆಯಾಗಿದೆ ಅಂತ ಒಂದು ಪಡೆದು ಭಾರತಕ್ಕೆ, ರಾಜ್ಯಕ್ಕೆ, ನಮಗೆ ಕೀರ್ತಿಯನ್ನು ತಂದಿರುವಂಥ ಮಹಾನ್ ಅದ್ರ ಬಗ್ಗೆ ನಾವು ತಿಳ್ಕೊಬೇಕು. ನೀವೇನೋ ದೇವಸ್ಥಾನ ಕರೆಸಿದ್ದೀರಿ, ಅದೆಲ್ಲ ಇಂಥವ್ರು ಸಾಕಷ್ಟು ಮಾಡಿದ್ದಾರೆ. ನಾವು ಹೇಳ್ಕೊಡೋದೇ ಇಲ್ಲ. ಹೇಳೋದು ಯಾಕಂದರೆ ಆಸ್ಟ್ರೇಲಿಯಾ, ಕೆನಡಾ, ಇಂಗ್ಲೆಂಡ್, ಜಪಾನಲ್ಲಿ ಅವರ ವ್ಯವಹಾರ ಅವರು ಇಂಥವು ಸಾಕಷ್ಟು ಮಾಡಿದ್ದಾರೆ. ಅವರ ಮನಸ್ಸಿಗೆ ಎಷ್ಟು ವಿಶಾಲ ಇದೆ ಅಂದರೆ, ನಾನು ಯೇಸು ಕ್ರಿಸ್ತನ ಪುಸ್ತಕಗಳನ್ನು ನಾನು ಪುರಾಣ ಓದಿದ್ದೀನಿ, ಬೈಬಲ್ ಓದಿದ್ದೀನಿ, ಭಗವದ್ಗೀತೆ ಓದಿದ್ದೀನಿ, ಇರುವುದಿಲ್ಲ ಗೊತ್ತಿರಲಿಲ್ಲ, ಇವೆಲ್ಲವನ್ನು ಓದಿದ್ದೀನಿ. ಆದರೆ ಜಗತ್ತಿನ ಅತಿ ದೊಡ್ಡ ಸಮಾಜ ಈ ಜಗತ್ತಿನಲ್ಲಿದೆ ಅಂದರೆ ಅದು ಯೇಸು ಕ್ರಿಸ್ತ. ಆ ಸಮಾಜದಲ್ಲಿ ಎಲ್ಲಿ ಕೂಡ ಯಾವ ವರ್ಗದ ಜನರನ್ನು ಕೂಡ ದೂರ ಇಡುವಂಥದ್ದಿಲ್ಲ, ಎಲ್ಲರನ್ನು ಪ್ರೀತಿವಾದ. ಒಂದೇ ಒಂದು ಉದಾಹರಣೆ ಹೇಳ್ತೀನಿ. ಯೇಸು ಕ್ರಿಸ್ತ 100 ಕುರಿಗಳನ್ನು ಮೇಯಿಸ್ತಾ ಇರ್ತಾರೆ. ಒಂದು ಕುರಿ ಪಕ್ಕದ ಹೊಲಕ್ಕೆ ಹೋಗ್ತಾರೆ ಮೇಯೋದಕ್ಕೆ. 99 ಕುರಿಗಳನ್ನು ಬಿಟ್ಟು ಆ ಒಂದು ಕುರಿಯನ್ನು ತೆಗೆದುಕೊಂಡು ಬರೋಕ್ಕೆ ವಾಪಸ್ಸು ಪ್ರಯತ್ನ ಮಾಡ್ತಾರೆ. ಅಂದರೆ ಸಮಾಜದಲ್ಲಿ ಒಬ್ಬ ವ್ಯಕ್ತಿ ದಾರಿ ತಪ್ಪಿ ನಡೆದರೆ, ಕೆಟ್ಟವರಾದರೆ, ಅದು ಸರಿಯಿಲ್ಲ ಅಂತ ಒಳ್ಳೆಯ 99 ಜನರನ್ನು ಬಿಟ್ಟು ಆ ವ್ಯಕ್ತಿನ ಕರ್ಕೊಂಡ್ಬಂದು ಈ 99 ಜನ ಒಳ್ಳೆಯ ಜೊತೆಯಲ್ಲಿ ಸೇರುವಂಥ ಮಹಾನ್ ಚೇತನ ಯೇಸು ಕ್ರಿಸ್ತರು. ಇದನ್ನು ಓದಿದವರು ಬಂದು ಇದು ಮಾನವತಾವಾದ ಅನ್ನೋದು ಬುದ್ಧ, ಬಸವಣ್ಣ ಮುಖ್ಯ ಬಸವಣ್ಣವರಂಥವರು ಈ ಜಗತ್ತಿನಲ್ಲಿ ಎಷ್ಟು ಪ್ರಚಾರ ಆಗಬೇಕಾಗಿತ್ತೋ ಅದು ಪ್ರಚಾರ ಆಗಲಿಲ್ಲ. ಅದು ಕಾರಣ ಹೇಳಿದ್ರೆ ತಿರುಗಿ ನ್ಯೂಸ್ ಆಗುತ್ತೆ. ಕೆಲವು ಬಟ್ಟಬದ್ಧ ಹಿತಾಸಕ್ತಿಗಳ ಕೈಗೆ, ಮಠಗಳ ಕೈಗೆ ಸಿಕ್ಕೋಗ್ಬಿಟ್ಟು ಅಂಥ ಮಹಾನ್ ಚೇತನ ಜಗತ್ತಿನಲ್ಲಿ ಎಲ್ಲಿ ಇಲ್ಲ. ಯೇಸು ಕ್ರಿಸ್ತ ಓದ್ಬೋದು, ಮಹಾಪೈಗಂಬರ ಬಗ್ಗೆ ಗುರುಗಳು ಹೇಳಿದ್ರು. ಎಂಥ ವ್ಯಕ್ತಿ ಅರ್ಥ ಮಾಡ್ಕೊಳ್ಳಿ. ನಾವು ಧರ್ಮದ ಬಗ್ಗೆ ಇದು ಜಾಸ್ತಿ ಅಂತ ಹೇಳ್ತೀವಿ. ಆ ಪುಣ್ಯಾತ್ಮ ಹೇಳ್ತಾನೆ, ನಿನ್ನ ಹತ್ರ 2 ರೊಟ್ಟಿ ಇದ್ದರೆ ನಿನ್ನ ಪಕ್ಕದಲ್ಲಿರುವವನು ಹಸಿವಿನಲ್ಲಿರ್ತಾನೆ. ಅವನು ಯಾವ ಕುಲಸ್ಥ, ಯಾವ ಧರ್ಮ ಏನೂ ಅಂತ ನೋಡಲ್ಲ. ಅವನು ಯಾವುದೇ ಧರ್ಮದ, ಯಾವೇ ಕುಲಸ್ಥನ ಅದನ್ನು ಹಂಚಿಕೊಂಡು ತಿಂದ್ರಪ್ಪ ಅವನು ಸಿಗುವುದು ಅಂತ ಹೇಳ್ತಾರೆ. ಸ್ವಾಮಿ ಹೇಳ್ತಾರೆ. ಇದು ಜಗತ್ತಿನ ಅತ್ಯಂತ ದೇವರುಗಳಾಗಿರುವಂಥ ಜನ ಮಾನವರಲ್ಲಿ ಸಮಾನತೆಯನ್ನು ಕಂಡರು. ಭೇದ ಭಾವ ಕಾಣಲಿಲ್ಲ. ಹಿಂದೂ ಇಲ್ಲ, ಮುಸ್ಲಿಂ ಇಲ್ಲ, ಕ್ರಿಶ್ಚಿಯನ್, ಎಲ್ಲರೂ ಒಂದೇ ಅಂತಂದರೆ ಅದೇ ಮಾನವತೆ. ಗಾಂಧೀಜಿಯವರನ್ನು ಈ ಜಗತ್ತಿನಲ್ಲಿ ಶಾಂತಿ ಇರಬೇಕಂದ್ರೆ ನಾವೆಲ್ಲ ಸಮಾಜಗಳನ್ನು ಸಮಾನವಾಗಿ ಮಾಡ್ತೀವಿ. ನಾನು ಪೋಲೆಂಡ್ಗೆ ಹೋದೆ, ಫ್ರಾನ್ಸ್ಗೆ ಹೋದೆ, ರಷ್ಯಾಗೆ ಹೋದೆ, ಅಲ್ಲಿ ಹೇಳಿದ್ರೆ ನಮಸ್ಕಾರ, ಐ ಆಮ್ ಫ್ರಮ್ ಇಂಡಿಯಾ ಅಂದರೆ, ಓ ಗಾಂಧೀಜಿ ಪ್ಲೇಸ್, ಥ್ಯಾಂಕ್ ಯು ವೆರಿ ಮಚ್. ಯು ಆರ್ ಫ್ರಮ್ ಗಾಂಧೀಜಿ ಪ್ಲೇಸ್, ಥ್ಯಾಂಕ್ ಯು ವೆರಿ ಮಚ್. ಗಾಂಧಿ ಹೆಸರು ಹೇಳಿದ್ರೆ ಅಲ್ಲಿ ಪ್ರಣಾಮ ಮಾಡ್ತಾರೆ. ಇದು ಭಾರತದ ಇತಿಹಾಸದಲ್ಲಿ ಒಬ್ಬ ಚೇತನ, ಈ ದೇಶಕ್ಕಾಗಿ ಸ್ವಾತಂತ್ರ್ಯ ಕೊಟ್ಟಂಥ ಮನುಷ್ಯ ನಡೆದಂಥ ದಾರಿ ಜಗತ್ತಿನಲ್ಲಿ ಇಂಥ ಒಂದು ವರ್ಲ್ಡ್ ಆರ್ಗನೈಸ್ಡ್ ಆರ್ಗನೈಸೇಷನಲ್ಲಿ ಯಾವುದು ಅಕ್ಟೋಬರ್ 2 ಹೆಸರು ಇತ್ತಲ್ಲ, ವರ್ಲ್ಡ್ ಪೀಸ್ ಡೇ, ಜಗತ್ತಿನ ಶಾಂತಿಯ ಸಮಿತಿ, ವರ್ಲ್ಡ್ ಆರ್ಗನೈಸೇಷನ್ಗೆ ಮಹಾತ್ಮ ಗಾಂಧಿ ಅಕ್ಟೋಬರ್ ಅವರು ಹುಟ್ಟಿದ ಜನರ ವಿರೋಧ ಇಟ್ಟಿದ್ದ ಅನ್ನೋದು ಕೂಡ ನಾವು ಜ್ಞಾಪಕ ಮಾಡಬೇಕು. ಇಷ್ಟು ವಿಸ್ತಾರವಾಗಿದೆ ಭಾರತದ ಇತಿಹಾಸ, ಭಾರತದ ಚರಿತ್ರೆ. ಆದ್ದರಿಂದ ಇವತ್ತು ಯಾಕಂದರೆ ಬಹಳ ಮೇಧಾವಿಗಳು ಕುರಿಸಿದ್ರು. ಅದಕ್ಕೆ ನಾನು ಮೇಧಾವಿಗಳು ಕುರಿತಿದ್ರು. ಇವರು ಸಮಾಜ ಸೇವೆಯಲ್ಲಿ ಅತ್ಯುನ್ನತ ಭಾರತ ಅಲ್ಲ, ಜಗತ್ತಿನ ಇತಿಹಾಸವನ್ನು ತಿಳಿಸ್ಕೊಂಡು ಪ್ರೊಫೆಸರ್ಗೆ ನಮಗೆ ಹೆಂಗೆ ಸಂಬಂಧ ಬಂತಂದರೆ, ನಾನು ಲಾಯರ್ ಆಗಿದ್ದಾಗ ನನ್ನ ಮಕ್ಕಳನ್ನ ಇವರು ಪ್ರಿನ್ಸಿಪಾಲ್ ಇದ್ದರು ಶೇಷಾದ್ರಿಪುರಂ ಕಾಲೇಜಲ್ಲಿ ಹೋಗಿ ನಮಸ್ಕಾರ ಮಾಡಿದೆ. ಹಳ್ಳಿಯಿಂದ ಬಂದಿದ್ದು, ಮೆರಿಟೋರಿಯಸ್ ಅಲ್ಲ, ಹಳ್ಳಿಯಲ್ಲಿ ಓದಿದ್ರು, ನಾರ್ಮಲ್ ಮಾರ್ಕ್ಸ್ ತಗೊಂಡಿದ್ದು ಹುಡುಗರು. ಇದು
ಮಾಡಿದ್ರೆ ಏನು ಲಾಯರ್ ಹೋಗಿಲ್ಲ, ಹಳ್ಳಿಯಿಂದ ಬಂದಿದ್ದೀವಿ, ಎಲ್ಲಿ ಬೆಂಗಳೂರು ಸೇರಿದ್ದೀವಿ. ಈ ಮಕ್ಕಳನ್ನ ಯಾಕೆ ಹಳ್ಳಿಯ ಪರಿಸ್ಥಿತಿ ಇಲ್ಲೇ ಇರ್ತದೆ, ಇದೇ ರೀತಿ ಮಾರ್ಕ್ಸ್ ತಗೊಳ್ತಾರೆ ಗೊತ್ತಾಗಿ ಅಡ್ಮಿಟ್ ಮಾಡಿ. ಆ ದಿನದಿಂದ ಈ ದಿನದವರೆಗೂ ಕೂಡ ಅದು 88 89 ಸಂದರ್ಭ. ಆ ರೀತಿಯ ಸಂಬಂಧಗಳಿದೆ. ಅದಕ್ಕೆ ಜಾತಿ ಧರ್ಮ ಈ ಕಲಗಳಿಂದ ದೇಶವನ್ನು ಒಡೆದಾಡುವುದಲ್ಲ. ಸರ್ವೇ ಜನರು ಸುಗ್ರೀವಾಂತರು ನಮ್ಮ ಧರ್ಮದಲ್ಲಿ ಭಾರತದ ಪರಂಪರೆ ಚರಿತ್ರೆ ವೇದ ಉಪನಿಷತ್ತುಗಳು ಭಗವದ್ಗೀತೆಗಳೇನಿವೆ. ಸರ್ವೇ ಜನರು ಸುಗ್ರೀವ, ಜಾತಿ ಇಲ್ಲ, ಧರ್ಮ ಇಲ್ಲ, ಭೇದ ಇಲ್ಲ, ಎಲ್ಲರೂ ಒಂದೇ ಆಗಿ ಬಾಳಿ ಬದುಕೋಣ ಅಂತಹದಕ್ಕೆ ಸಂಕೇತವಾಗಿ ಇವತ್ತು ರೊನಾಲ್ಡೋ ಕೊಲಸ್ ಅವರು ಇಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ 3 ವರ್ಷ ಆಯುಸ್ಕೊಡಲಿ, ಅವ್ರ ಕುಟುಂಬದಲ್ಲಿ ಆಯುರ್ವೇದ ಭಾಗ್ಯವನ್ನು ಕೊಡಲಿ, ನಿಮಗೂ ಕೂಡ ಒಳ್ಳೆಯ ಶಕ್ತಿ ಕೊಡಲಿ, ನಮಗೂ ಆಶೀರ್ವಾದ ಮಾಡಿದ್ದೀವಿ. 2 ವಿಷಯವನ್ನು ನಮ್ಮ ಈ ಗ್ರಾಮದ ಮುಖ್ಯಸ್ಥರು ಹೇಳಿದರೆ ಮಂಜಣ್ಣವ್ರಿಗೆ ಜವಾಬ್ದಾರಿ ಕೊಡ್ತೀವಿ. ಅವುಗಳನ್ನು ಎಸ್ಟಿಮೇಟ್ ಮಾಡಿಸಿ ಈಗ ಇಲ್ಲಿ ಜೂನ್ 10ರವರೆಗೂ ನಾವು ಕೆಲಸ ಮಾಡೋಕ್ಕಾಗಲ್ಲ. ಪ್ರತಿ ಪಂಚಾಯತಿಗೂ ಕೂಡ ಕನಿಷ್ಠ 1 ಕೋಟಿ ರೂಪಾಯಿ ಕೆಲಸವನ್ನು ಹಾಕಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಸುಮ್ಮನೆ ಹೇಳೋದಲ್ಲ, ದುಡ್ಡು ಸರಿ ಮಾಡಿದ್ದೀವಿ, ದುಡ್ಡು ವ್ಯವಸ್ಥೆ ಮಾಡಿಕೊಂಡಿದ್ದೀವಿ. ಮಂಜಣ್ಣ ಕೂಡ ಜಾಗದಲ್ಲಿ ಇದ್ದೀವಿ. ಶಾಂತಣ್ಣ, ಮಂಜಣ್ಣ, ಪ್ರಸನ್ನ 3 ಮೆಂಬರ್ಗಳು ಇಲ್ಲೇ ಇದೆ. ಅದನ್ನು ಮಾಡಬೇಕು, ನಗರದ ಅಭಿವೃದ್ಧಿ ಮಾಡಬೇಕು. ಅದಕ್ಕೆ ಪಂಚಾಯಿತಿ ಮುಖಂಡರು ತೀರಾ ಯಾವುದು ರೋಡ್ ಕೆಟ್ಟಿದೆ ಅನ್ನೋ ವಿಷಯವನ್ನು ನಮ್ಮ ಮುಖ್ಯಸ್ಥರಿಗೆ, ಬ್ಲಾಕ್ ಅಧ್ಯಕ್ಷರಿಗಾಗಿ, ಆ ಭಾಗದ ಜಿಲ್ಲಾ ಕಾಂಗ್ರೆಸ್ ಮುಖಂಡರಿಗಾಗಿ ಅಥವಾ ಗ್ರಾಮ ಪಂಚಾಯತಿ, ತಾಲೂಕು ಸಮಿತಿ, ಜಿಲ್ಲಾ ಪರಿಷತ್ ಮೆಂಬರ್ಗಳಾಗಿದ್ದವ್ರಿಗೆ ಹೇಳಿದರೆ ಆ ಕೆಲಸನ ನಿಜವಾಗಲೂ ಕೂಡ ಮಾಡ್ತೀನಿ ಅನ್ನೋ ಮಾತಲ್ಲಿ ಸಂದರ್ಭದಲ್ಲಿ ಹೇಳ್ತಾ ಮದ್ದೂರಮ್ಮ, ಮಹೇಶ್ವರಮ್ಮ, ಗಂಗಮ್ಮ, ಪಿಳೇಕಮ್ಮ ಆ ತಾಯಂದಿರಿಗೆ ಎಲ್ಲ ಒಂದೇ ತಾಯಿ ಪಾರ್ವತಿ ಅವತಾರಗಳಿವೆ. ಯಾವ ರೀತಿ ವಿಷ್ಣು ಭಗವಂತನು 10 ಅವತಾರವನ್ನಾಡಿ ದೇಶವನ್ನು ರಕ್ಷಣೆ ಮಾಡಿ, ಶಿಕ್ಷಣ ರಕ್ಷಣೆ ಮಾಡಿ, ಕಷ್ಟದಿಂದ ಪಾರಮಾರಿಕೆ ಆಗಿ ತಾಯಿ ಹಳ್ಳಿಗಳಲ್ಲಿ ನೆಲೆಸಿ ಹಳ್ಳಿ ಗ್ರಾಮಗಳಲ್ಲಿ ನಮ್ಮೂರಲ್ಲಿ ಕಾಯ್ತಾರೆ. ಹಾಗೆ ದುರ್ಗಮ್ಮ ಎಲ್ಲ ಊರುಗಳಲ್ಲಿ ಆ ತಾಯಿ ರಕ್ಷಣೆ ಮಾಡೋಕ್ಕೆ ಊರು ಭಾಗದಲ್ಲಿ ಗೊತ್ತಿದೆ. ಈ ಜನರನ್ನು ರಕ್ಷಣೆ ಮಾಡೋದು ಆ ತಾಯಿ, ಆ ಪಾರ್ವತಿ. ಈ ರೀತಿ ಎಲ್ಲ ಹೆಸರುಗಳಲ್ಲಿ ಬಂದು ಈ ಹಳ್ಳಿಗಳನ್ನು, ಜನರನ್ನು ರಕ್ಷಣೆ ಮಾಡ್ತಾ ಅಣ್ಣಮ್ಮ ಬೆಂಗಳೂರು ಈ ರೀತಿ ಆ ತಾಯಿ ಎಲ್ಲ ಕಡೆ ರಕ್ಷಣೆ ಮಾಡೋದಕ್ಕೆ ನಿಂತಿದ್ದಾರೆ. ಆದ್ದರಿಂದ ಆ ತಾಯಿ ಆಶೀರ್ವಾದ ಮುಂದೆ ಆಗುವ ಎಲ್ಲ ಕೆಲಸಗಳು ಕೂಡ ನಿಮ್ಮ ಸಹಕಾರ ಇದೆ. ಮತ್ತೊಮ್ಮೆ ನೀವು ಕೇವಲ 10 ದಿನದಲ್ಲಿ ನನ್ನನ್ನು ಆಯ್ಕೆ ಮಾಡಿ ಮಂತ್ರಿ ಮಾಡಿದ್ದಕ್ಕೆ ನಮಗೆ ನಮಸ್ಕಾರ. ಸರ್ವಸ್ವರ ಕುಟುಂಬಕ್ಕೆ ವಿಶೇಷವಾಗಿ ನಾನು ಧನ್ಯವಾದಗಳು ಹೇಳ್ತಾ, ಆ ಮಕ್ಕಳು ಕೂಡ ವಿಶೇಷವಾಗಿ ಆಶೀರ್ವಾದ ಭಗವಂತನಿಗೆ ಸರ್ವಿಸ್, ಅವರ ಸೇವೆನೇ ಅವರನ್ನು ರಕ್ಷಣೆ ಮಾಡ್ತಾರೆ. ನಾವೆಲ್ಲ ಪ್ರಾಮಾಣಿಕ